ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಯಥಾರ್ಥ ಬ್ಯಾಚ್ನ ಫಿಸಿಕ್ಸ್ನ 2ನೇ ಲೆಕ್ಚರ್ ಆದ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ನ 4ನೇ ಲೆಕ್ಚರ್ ಆಗಿರುತ್ತೆ. ಸೊ ಈ 4ನೇ ಲೆಕ್ಚರಲ್ಲಿ ನಾವು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಹಾಗೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಬಗ್ಗೆ ಮಾತಾಡಲಿದ್ದೇವೆ. ಸೊ ಈ ಎಂಟೈರ್ ವಿಡಿಯೋದಲ್ಲಿ ನಾವು ನ್ಯೂಟನ್ಸ್ ಥರ್ಡ್ ಲಾ ಅಪ್ಲಿಕೇಶನ್ಸ್ ಮತ್ತು ಕನ್ಸರ್ವೇಷನ್ ಮೊಮೆಂಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿಯಲಿದ್ದಾವೆ. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ಸೆಷನ್ನಲ್ಲಿ ನೀವು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಕಲಿತೀರಾ, ದೆನ್ ವುಡ್ ಯು ಮೀನ್ ಬೈ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅನ್ನೋದು ತಿಳ್ಕೊಂತೀರಾ, ದೆನ್ ಸಮ್ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಸ್ ವೆಲ್ ಆಸ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಓಕೆ, ಸೊ ಫಸ್ಟ್ಗೆ ನೋಡೋದಾದರೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಸೊ ಬಿಫೋರ್ ದಿಸ್ ಥರ್ಡ್ ಲಾ ಆಲ್ರೆಡಿ ನಾವು 2 ನ್ಯೂಟನ್ಸ್ ಲಾ ಆಫ್ ಮೋಷನ್ ಓದಿದ್ದೇವೆ. ಫಸ್ಟ್ ಲಾ ಏನು ಹೇಳುತ್ತೆ ನಮಗೆ, if the body is at rest according to Newton's first law. Okay, so if the body is at rest, it will remain in the state of rest. If the body is in motion, the body will remain in the motion with the same speed in the same direction unless an external force acts on it ಅಂತ ಕಲಿತಿದ್ದೀವಿ. ಹಾಗೆ ಈ ಫಸ್ಟ್ ಲಾ ಆಫ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಅಂತಂದರೆ ಕ್ವಾಲಿಟೇಟಿವ್ ಡಿಸ್ಕಷನ್ ಅಬೌಟ್ ಫೋರ್ಸ್ ಹೇಳುತ್ತೆ. ಹಾಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಬಗ್ಗೆ ನಾವು ಹೇಳೋದಾದರೆ it says the rate of change of momentum is directly proportional to the force ಅಂತ. ಸೊ ಅಲ್ಲಿ ನೀವು ಓದಿರ್ಬೋದು ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ. ಇದನ್ನು ನಾವು ಶಾರ್ಟ್ ಆಗಿ ರೆಡ್ಯೂಸ್ ಮಾಡಿದಾಗ ನಮಗೆ F is equal to ma ಅಂತ. ಸೊ ದಿಸ್ m is constant, right? m is constant, therefore F is directly proportional to a. ಅಂದರೆ ಒಂದು ಬಾಡಿಯಲ್ಲಿ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಫೋರ್ಸ್ ಬೇಕೇ ಬೇಕು ಅಂತ ಹೇಳುತ್ತೆ. ಬಟ್ ಆ ಫೋರ್ಸ್ ಎಷ್ಟು ಆಗಿರ್ಬೇಕು ಅನ್ನೋದು ನಮಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಇಂದ ತಿಳುತ್ತೆ. ಅದೇನು ಹೇಳುತ್ತೆ, ಕ್ವಾಂಟಿಟೇಟಿವ್ ಡಿಸ್ಕಷನ್ ಅಬೌಟ್ ಅ ಫೋರ್ಸ್, ಅಂದರೆ ಎಷ್ಟು ಮ್ಯಾಗ್ನಿಟ್ಯೂಡ್, ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಬಾಡಿ ಮೇಲೆ ಅಂತ. ಓಕೆ, ಸೊ ನ್ಯೂಟನ್ಸ್ ಫಸ್ಟ್ ಲಾ ಏನು ಹೇಳುತ್ತೆ, ದ ಕ್ವಾಲಿಟೇಟಿವ್ ಡಿಸ್ಕಷನ್. ನ್ಯೂಟನ್ಸ್ ಸೆಕೆಂಡ್ ಲಾ ಏನು ಹೇಳುತ್ತೆ, ಕ್ವಾಲಿಟೇಟಿವ್ ಡಿಸ್ಕಷನ್. ಹಾಗೆ ನಾವು ಈ ಎರಡು ಲಾ ಓದಬೇಕಾದ್ರೆ ನಮಗೆ ಆ ಫೋರ್ಸ್ ಬಾಡಿ ಮೇಲೆ ಯಾವ ಥರ ಆ್ಯಕ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ರೈಟ್? ಸೊ ಈ ಫೋರ್ಸ್ ನೇಚರ್ನ ಡಿಸ್ಕಸ್ ಮಾಡಲಿದ್ದೇವೆ. ಈ ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿ ನಾವು ನೇಚರ್ ಆಫ್ ದ ಫೋರ್ಸ್ ಆ್ಯಕ್ಟಿಂಗ್ ಅನ್ ಎ ಬಾಡಿ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಓಕೆ, ಸೊ ಯಾವುದೇ ಒಂದು ಬಾಡಿ ಮೇಲೆ ಫೋರ್ಸ್ ಆ್ಯಕ್ಟ್ ಆದಾಗ ಅದು ಯಾವ ಥರ ನಾವು ಕನ್ಸಿಡರ್ ಮಾಡ್ಕೋಬೇಕನ್ನೋದು ಇಲ್ಲಿ ನೋಡೋಣ. ಓಕೆ, ಸೊ ಈ ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳುತ್ತೆ, ಹೀಗೆ ಒಂದು ಫ್ಯೂ ಎಕ್ಸಾಂಪಲ್ಸ್ ನೋಡಿಕೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಈ ಟೇಬಲ್ ಮೇಲೆ ಒಂದು ಬುಕ್ ಇದೆ. ಓಕೆ, ಬುಕ್ ಎಕ್ಸರ್ಟಿಂಗ್ ಎ ಫೋರ್ಸ್ ದ್ಯಾಟ್ ಈಸ್ ಈಕ್ವಲ್ ಟು ಇಟ್ಸ್ ವೇಟ್. ಅಂದರೆ ಈ ಬುಕ್ ಏನಿದೆಯಲ್ಲ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ. ಆ ಫೋರ್ಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಇಟ್ಸ್ ಓನ್ ವೇಟ್ ಆನ್ ದ ಟೇಬಲ್. ಬಟ್ ಈ ಟೇಬಲ್ ಮೇಲೆ ಎ ಸ್ಟೇಟ್ ಆಫ್ ರೆಸ್ಟಲ್ಲಿದೆ. ಆ ಸ್ಟೇಟ್ ಆಫ್ ರೆಸ್ಟಲ್ಲಿದೆ ಅನ್ನೋದಕ್ಕೆ ಏನು ಹೇಳ್ತೀವಿ, ದ ನೆಟ್ ಫೋರ್ಸ್ ಈಸ್ 0 ಅಥವಾ ರಿಸಲ್ಟೆಂಟ್ ಫೋರ್ಸ್ ಈಸ್ 0 ಅಂತ. ಅಥವಾ ಯೂನಿಫಾರ್ಮ್ ಮೋಷನಲ್ಲಿ ಇದ್ರೂ ನೆಟ್ ಫೋರ್ಸ್ ಈಸ್ 0 ಅಥವಾ ರಿಸಲ್ಟೆಂಟ್ ಫೋರ್ಸ್ ಈಸ್ 0 ಅಂತ. ಬ್ಯಾಲೆನ್ಸ್ಡ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಲ್ಲಿ ನೀವು ವಿಡಿಯೋದ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ, ನೆಟ್ ಫೋರ್ಸ್ ಅಂದ್ರೆ ಏನು ಅಂತ. ಸೊ ಇದು ಸ್ಟೇಟ್ ಆಫ್ ರೆಸ್ಟಲ್ಲಿದೆ ಅಂದರೆ ಈ ಟೇಬಲ್ ಸಹಿತ ಎಕ್ಸರ್ಟ್ ಮಾಡುತ್ತೆ. ಏನು ಎಕ್ಸರ್ಟ್ ಮಾಡುತ್ತೆ, ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ. ಯಾವುದ್ರ ಮೇಲೆ, ಬುಕ್ ಮೇಲೆ. ಸೊ ಈ ಕೇಸಲ್ಲಿ ನಾವು ನೋಡೋದಾದ್ರೆ ಆಕ್ಷನ್ ಮತ್ತೆ ರಿಯಾಕ್ಷನ್ ಅನ್ನೋ ಎರಡು ಟರ್ಮ್ ನಮ್ಗೆ ಗೊತ್ತಾಗಬೇಕು. ಆಕ್ಷನ್ ಅಂದರೆ ದ ಫೋರ್ಸ್ ಈಸ್ ಎಕ್ಸರ್ಟೆಡ್ ಬೈ ದ ಬುಕ್ ಆನ್ ದ ಟೇಬಲ್, ದಟ್ ಈಸ್ ಎ ಆಕ್ಷನ್. ರಿಯಾಕ್ಷನ್ ಏನು, ಈ ಟೇಬಲ್ ಸಹಿತ ಈ ಬುಕ್ ಮೇಲೆ ಆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ, ಅದು ನಾವು ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಆಕ್ಷನ್ ರಿಯಾಕ್ಷನ್ ಅನ್ನೋದು ಎರಡು ಬಾಡಿಗಳ ಮಧ್ಯೆ ನಡೆಯುತ್ತೆ. ಓಕೆ, ಸಿಂಗಲ್ ಬಾಡಿ ಮೇಲೆ ಆಕ್ಷನ್ ರಿಯಾಕ್ಷನ್ ನಡೆಯೋದಿಲ್ಲ. ಓಕೆ, ಸೊ ನೀವು ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ಒಬ್ಬ ಮನುಷ್ಯ ಈ ಗೋಡೆನ ತಳ್ತಿದ್ದಾನೆ, ಟ್ರೈಂಗ್ ಟು ಪುಷ್ ಅ ವಾಲ್, ಬಟ್ ಎಟ್ ದ ಸೇಮ್ ಟೈಮ್ ಆ ವಾಲ್ ಮೂವ್ ಆಗ್ತಿಲ್ಲ. ಯಾಕೆ ಅಂತಂದರೆ ಈ ಮನುಷ್ಯ ವಾಲ್ ಮೇಲೆ ಯಾವಾಗ ಫೋರ್ಸ್ ಅಪ್ಲೈ ಮಾಡ್ತಾನಲ್ಲ ಆ ಫೋರ್ಸ್ನ ನಾವು ಆಕ್ಷನ್ ಫೋರ್ಸ್ ಅಂತ ಕರಿತೀವಿ. ಆಕ್ಷನ್ ಮತ್ತೆ ಆ ವಾಲ್ ಸಹಿತ ಸೇಮ್ ಈಕ್ವಲೆಂಟ್ ಫೋರ್ಸ್ ಮನುಷ್ಯನ ಮೇಲೆ, ಅಂದರೆ ಈ ಥರ ಇಟ್ಕೊಂಡಿದ್ರೆ ಈ ಕೈಗಳ ಮೇಲೆ ಎಕ್ಸರ್ಟ್ ಮಾಡುತ್ತೆ, ಅದೇ ನಾವು ರಿಯಾಕ್ಷನ್ ಫೋರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸಹಿತ ದೇರ್ ಆರ್ 2 ಫೋರ್ಸ್, ದಟ್ ಈಸ್ ಅ ಪೇರ್ ಆಫ್ ಫೋರ್ಸ್, ಆಕ್ಷನ್ ಅಂಡ್ ರಿಯಾಕ್ಷನ್. ಮತ್ತೆ ನೀವು ಮೂರನೇ ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ಒಂದು ದೋಣಿ ಇದೆ ನೀರಲ್ಲಿ, ಯಾವಾಗ ಮನುಷ್ಯ ಅದನ್ನು ಈ
ನೆಲದ ಮೇಲೆ ಬಂದಾಗ ಅಂದರೆ ಇದ್ರ ಮೇಲೆ ಕಾಲಿಟ್ಟಾಗ ಈ ಥರ ಮಾಡಿದಾಗ ಏನಾಗುತ್ತೆ, ಅವ್ನ ಕಾಲು ಹಿಂದೆ ಹೋಗುತ್ತೆ. ಹಿಂದೆ ಹೋದಾಗ ಈ ಬೋಟ್ ಏನಿದೆಯಲ್ಲ, ಈ ಬೋಟ್ ಸಹಿತ ಹಿಂದೆ ಹೋಗುತ್ತೆ. ಅಂದರೆ ಈ ಮನುಷ್ಯ ಒಂದು ದಡದ ಮೇಲೆ ಕಾಲಿಟ್ಟಾಗ ಅದು ಆ್ಯಕ್ಷನ್ ಅಂತ ಅಂದರೆ ಈ ಹಿಂದಿನ ಕಾಲು ಈ ದೋಣಿನ ಪುಷ್ ಮಾಡುತ್ತೆ, ಅದು ರಿಯಾಕ್ಷನ್ ಫೋರ್ಸ್. ಸೊ ಇಲ್ಲಿ ನಾವು ಈ 3 ಕೇಸಲ್ಲಿ ನೋಡೋದಾದರೆ ನಮಗೊಂದು ಗೊತ್ತಾಗುತ್ತೆ, ಇಲ್ಲಿ 2 ಫೋರ್ಸ್ ಆಕ್ಟ್ ಆಗುತ್ತೆ. ಒಂದು ಆಕ್ಷನ್ ಫೋರ್ಸ್, ಇನ್ನೊಂದು ರಿಯಾಕ್ಷನ್ ಫೋರ್ಸ್. ಸೊ ದಿಸ್ ಆಕ್ಷನ್ ಅಂಡ್ ರಿಯಾಕ್ಷನ್ ಫೋರ್ಸ್ ಇಸ್ ಆಲ್ಸೋ ಕಾಲ್ಡ್ ದ ಪೇರ್ ಆಕ್ಷನ್, ಪೇರ್ ಫೋರ್ಸಸ್ ಅಂತ ಕರೀತಾರೆ. ಹಾಗೆ ನಾವು ಯಾವುದೇ ಒಂದು ವಸ್ತುನ ತಗೊಂಡಾಗ ಫೋರ್ಸ್ನ ಕನ್ಸಿಡರ್ ಮಾಡಿದಾಗ 2 ಫೋರ್ಸ್ ನಾವು ಡಿಸ್ಕಸ್ ಮಾಡಲೇಬೇಕಾಗತ್ತೆ. ಒಂದು ರಿಯಾಕ್ಷನ್ ಫೋರ್ಸ್, ಅನದರ್ ಆಕ್ಷನ್ ಫೋರ್ಸ್. ಓಕೆ, ಸೊ ನ್ಯೂಟನ್ ಥರ್ಡ್ ಲಾ ಏನು ಹೇಳುತ್ತೆ ಅಂತಂದರೆ, ಟು ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್ ರಿಯಾಕ್ಷನ್. ಓಕೆ, ಟು ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್, ಬಟ್ ಹೇಗೆ ಡೈರೆಕ್ಷನ್ ಆಗಿರುತ್ತೆ, ಅಪೋಸಿಟ್ ರಿಯಾಕ್ಷನ್ ಆಗಿರುತ್ತೆ. ನಾನು ಸಪೋಸ್ ಈ ಗೋಡೆನ ಈ ಥರ ತಳ್ತಾ ಇದ್ರೆ ಗೋಡೆ ಅಪೋಸಿಟ್ ಡೈರೆಕ್ಷನಲ್ಲಿ ತಳ್ತಾ ಇರುತ್ತೆ. ವಿತ್ ವಾಟ್ ಮ್ಯಾಗ್ನಿಟ್ಯೂಡ್? ಸೇಮ್ ಮ್ಯಾಗ್ನಿಟ್ಯೂಡ್. ಸೊ ನಾನು ಇಲ್ಲಿ ಸ್ಟೇಟ್ಮೆಂಟ್ ಬರೆಯೋದಾದ್ರೆ ಏನು ಬರೀಬಹುದು? ಅಕಾರ್ಡಿಂಗ್ ಟು Newton's third law of motion, ಏನು ಹೇಳುತ್ತದು? ಟು ಎವ್ರಿ ಆಕ್ಷನ್ there is always equal and opposite reaction. ಅರ್ಥ ಆಯ್ತಾ? ಸೊ ಸಿಂಪಲ್. ಸೊ ನ್ಯೂಟನ್ ಫಸ್ಟ್ ಲಾ ಕ್ವಾಲಿಟೇಟಿವ್ ಡಿಸ್ಕಷನ್, ನ್ಯೂಟನ್ ಸೆಕೆಂಡ್ ಲಾ ಕ್ವಾಂಟಿಟೇಟಿವ್ ಡಿಸ್ಕಷನ್, ಥರ್ಡ್ ಲಾ ಏನು ಹೇಳ್ತಂದ್ರೆ ನೇಚರ್ ಆಫ್ ದ ಫೋರ್ಸ್. ಓಕೆ, ಕ್ವಾಲಿಟೇಟಿವ್ ಡಿಸ್ಕಷನ್ ಆಫ್ ದ ಫೋರ್ಸ್ ಫಸ್ಟ್ ಲಾ, ಕ್ವಾಂಟಿಟೇಟಿವ್ ಡಿಸ್ಕಷನ್ ಆಫ್ ದ ಫೋರ್ಸ್ ಸೆಕೆಂಡ್ ಲಾ, ನೇಚರ್ ಆಫ್ ದ ಫೋರ್ಸ್ ನ್ಯೂಟನ್ ಥರ್ಡ್ ಲಾ. ಓಕೆ, ಸೊ ಇದು ಹೇಳುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ಬೋದು, ಈ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ನೆವರ್ ಆಕ್ಟ್ ಆನ್ ದ ಸೇಮ್ ಬಾಡಿ. Action and reaction never act on the same body, but they always act simultaneously. Okay, 2 different bodies. Okay, that is force of interaction are always represent in pairs. ಈ ಫೋರ್ಸ್ ಏನಿದಿಲ್ಲ ಯಾವಾಗಲೂ ಜೊತೆಗೆ ಎಕ್ಸಿಸ್ಟ್ ಆಗುತ್ತೆ ಪೇರ್ ಅಲ್ಲಿ, ಅಂತಂದ್ರೆ ಜೊತೆಗೆ. ಸೊ ರಿಯಾಕ್ಷನ್ ಫೋರ್ಸ್ ಆ್ಯಂಡ್ ಆಕ್ಷನ್ ಫೋರ್ಸ್ ಆ್ಯಂಡ್ ರಿಯಾಕ್ಷನ್ ಫೋರ್ಸ್. ಅರ್ಥ ಆಯ್ತಾ? ಸೊ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಎಕ್ಸಾಂಪಲ್ ಫಾರ್ ಆಕ್ಷನ್ ಅಂಡ್ ರಿಯಾಕ್ಷನ್ ಫೋರ್ಸ್. ಓಕೆ, ಆಕ್ಷನ್ ಅಂಡ್ ರಿಯಾಕ್ಷನ್. ಎ ಬುಕ್ ಆನ್ ಎ ಟೇಬಲ್. ಇಲ್ಲಿ ನೋಡಿ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಬುಕ್ ಇಸ್ ಎ ಆಕ್ಷನ್ ಫೋರ್ಸ್, ಎಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಅಂತ ಈ ವರ್ಡ್ ಯೂಸ್ ಮಾಡಬೇಕು. ಎಟ್ ದ ಸೇಮ್ ಟೈಮ್ ಇಲ್ಲಿ ಕೆಳಗಡೆಯಿಂದ ಈ ಟೇಬಲ್ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ ಯಾವುದ್ರ ಮೇಲೆ? ಬುಕ್ ಮೇಲೆ. ದ್ಯಾಟ್ ಈಸ್ ಅ ರಿಯಾಕ್ಷನ್. ಸೊ ಆಕ್ಷನ್ ಬೈ ಬುಕ್, ರಿಯಾಕ್ಷನ್ ಬೈ ಟೇಬಲ್. First example is done. Okay, first example done. Pushing a wall, action by our hands, reaction by a wall. Okay, illu saita pair alli exist agide. Next, motion of a boat moving away from the shore. illu nodbodu, yavaga ee manusha dadad mele kaalittaga ಆ ಫೋರ್ಸ್ನ ನಾವು ಆಕ್ಷನ್ ಫೋರ್ಸ್, ಹಿಂದೆ ದೋಣಿ ಹಿಂದೆ ಹೋದ್ರೆ ಅದು ರಿಯಾಕ್ಷನ್. ಗಾಟ್ ಇಟ್? ಸೊ ಇಲ್ಲಿ ತಳ್ತಿರ್ತಾನೆ, ಅವ್ನು ಮುಂದೆ ಹೋಗ್ಬೇಕಂದ್ರೆ ತಳ್ಬೇಕು ತಾನೆ ಹಿಂದೆ. ಸೊ ಅದರಿಂದ ಇಲ್ಲಿ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆಕ್ಷನ್ ಆ್ಯಂಡ್ ರಿಯಾಕ್ಷನ್. ಸೊ 3, 4 ಮೋಷನ್ ಆಫ್ ಎ ಬೋಟ್ ಇನ್ ವಾಟರ್. ಈ ಯಾವುದೇ ಒಂದು ದೋಣಿ ನೀರಲ್ಲಿ ಹೋಗ್ಬೇಕಂದ್ರೆ ನಾರ್ಮಲ್ ಆಗಿ ಓರ್ ಹಿಡ್ಕೊಂಡು ಪುಷ್ ಮಾಡ್ತಾ ಇರ್ತೀವಿ. ಆ ವಾಟರ್ ಮೇಲೆ ಪುಷ್ ಮಾಡಿದಾಗ ಈ ಹ್ಯಾಂಡ್ಸ್ ಇರುತ್ತಲ್ಲ, ನಾವು ಹೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಈ ಥರ ಮೂವ್ ಮಾಡಿದ್ರೆ ಆ ವಾಟರ್ ಹಿಂದ್ಗಡೆ ತೊಳ್ತೀವಿ, ಅದರಿಂದ ದೋಣಿ ಮುಂದ್ಗಡೆ ಹೋಗುತ್ತೆ. ಸೊ ಇಲ್ಲಿ ನಾವು ಏನು ಆಕ್ಷನ್ ಮಾಡ್ತಾ ಇದ್ದೀವಿ ಈ ಥರ, ಆ ರಿಯಾಕ್ಷನ್ ವಾಟರ್ಲಾಗುತ್ತೆ. ಸೊ ಇಲ್ಲೂ ಸಹಿತ ಆಕ್ಷನ್ ಆ್ಯಂಡ್ ರಿಯಾಕ್ಷನ್. ಆಕ್ಷನ್ ಅನ್ನೋದು ನಾವು ಅಪ್ಲೈ ಮಾಡೋ ಫೋರ್ಸ್, ರಿಯಾಕ್ಷನ್ ಅನ್ನೋದು ದೋಣಿ ಮುಂದ್ಗಡೆ ಹೋಗೋದು.
ಓಕೆ, ಬೋಟ್ ಮುಂದ್ಗಡೆ ಹೋಗೋದು. ಓಕೆ, ಸೊ ಫೈರಿಂಗ್ ಅ ಬುಲೆಟ್ ಫ್ರಮ್ ಎ ಗನ್. ಫೈರಿಂಗ್ ಅ ಬುಲೆಟ್ ಫ್ರಮ್ ಎ ಗನ್. ಇಲ್ಲಿ ನೋಡಿ, ಈ ಬುಲೆಟ್ ಮುಂದೆ ಹೋಗೋದು ಆಕ್ಷನ್. ಓಕೆ, ದಿಸ್ ಇಸ್ ಆಕ್ಷನ್. ಇದು ಮುಂದೆ ಹೋದ್ರೆ ಈ ಗನ್ ಹಿಂದೆ ಬರುತ್ತಲ್ಲ, ಇದೇ ರಿಯಾಕ್ಷನ್ ಫೋರ್ಸ್. ರಿಯಾಕ್ಷನ್. ಓಕೆ, ರಿಯಾಕ್ಷನ್. ಇಲ್ಲಿ ನೋಡಿ, ಇಲ್ಲಿ ಆಕ್ಷನ್ ದೋಣಿ ಕೇಸ್, ಇಲ್ಲಿ ರಿಯಾಕ್ಷನ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ರಾಕೆಟ್ ಮೇಲೆ ಹೋಗ್ತಿದೆ. ಮೇಲೆ ಹೋಗಕ್ಕೆ ಏನು ಮಾಡುತ್ತೆ, ಆ ಗ್ಯಾಸ್ ಏನಿರುತ್ತಲ್ಲ, ಫ್ಯೂಲ್, ಅದು ಬರ್ನ್ ಆಗುತ್ತೆ. ಬರ್ನ್ ಆಗೋದ್ರಿಂದ ಥ್ರಸ್ಟ್ ಆಕ್ಟ್ ಆಗುತ್ತೆ. ಯಾವ್ದ್ರ ಮೇಲೆ? ಭೂಮಿ ಮೇಲೆ. ಸೊ ಅದನ್ನ ನಾವು ಆಕ್ಷನ್ ಅಂತೀವಿ. ಆ ಆಕ್ಷನ್ ಮೂಲಕ ಈ ಥ್ರಸ್ಟ್ನ ಯೂಸ್ ಮಾಡಿಕೊಂಡು ರಾಕೆಟ್ ಮೇಲೆ ಹೋಗುತ್ತೆ. ಅದನ್ನೇ ನಾವು ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಜನರಲಿ ಕ್ವಶನ್ಸ್ ಕೇಳ್ತಾರೆ, ರಾಕೆಟ್ ಯಾವ ತತ್ವದ ಮೇಲೆ ವರ್ಕ್ ಆಗುತ್ತೆ ಅನ್ನೋದು, ಯಾವ ಪ್ರಿನ್ಸಿಪಲ್ ಮೇಲೆ? ನ್ಯೂಟನ್ಸ್ ಥರ್ಡ್ ಲಾ. ಹಾಗೆ ಇನ್ನೊಂದು ಬರುತ್ತೆ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ, ಅದಾಮೇಲೆ ನೋಡೋಣ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಬಾಲ್, ಇಲ್ಲಿ ಮನುಷ್ಯ ಇದ್ದಾನೆ, ಇದನ್ನ ಥ್ರೋ ಮಾಡ್ತಿದ್ದಾನೆ. ಓಕೆ, ಏನಾಗ್ತಿದೆ ಇಲ್ಲಿ? ಆಕ್ಷನ್, ಇದು ರಿಯಾಕ್ಷನ್. ನೋಡಿ ಕ್ಲೀನಾಗಿ ನೋಡಿ, ಆಕ್ಷನ್, ಬಾಲ್ ಮುಂದೆ ಹೋಗೋದು, ಆಮೇಲೆ ಈ ಕೈ ಮೇಲೆ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ಈ ತರ ಥ್ರೋ ಮಾಡಿದಾಗ ಅವನು ಹಿಂದೆ ಬರ್ತಾನೆ. ನೋಡಿ ಬೇಕಿದ್ರೆ, ಬಾಲ್ ಮುಂದೆ ಹೋಗುತ್ತೆ, ಇವನು ಹಿಂದೆ ಬರ್ತಾನೆ. ದಿಸ್ ಒನ್ ಈಸ್ ಆಕ್ಷನ್. ಈ ಹುಡುಗ ಇದನ್ನಲ್ಲ ಹಿಂದೆ ಬರ್ತಾನೆ, ಅದು ರಿಯಾಕ್ಷನ್. ಓಕೆ, ಸೊ ದ್ಯಾಟ್ ಮೀನ್ಸ್ ಆಕ್ಷನ್ ರಿಯಾಕ್ಷನ್ ಎಕ್ಸಿಸ್ಟ್ ಇನ್ ಎ ಪೇರ್, ಬಟ್ ಮ್ಯಾಗ್ನೆಟಿಡ್ ಇಸ್ ಸೇಮ್, ದ ಡೈರೆಕ್ಷನ್ ಇಸ್ ಡಿಫ್ರೆಂಟ್. ಡಿಫ್ರೆಂಟ್ ಮೀನ್ಸ್ ಅಪೋಸಿಟ್. ಡಿಫ್ರೆಂಟ್ ಅನ್ನೋದಕ್ಕಿಂತ ಅಪೋಸಿಟ್ ಡೈರೆಕ್ಷನ್ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ರಾಕೆಟ್ ಮೋಷನ್ ಬಗ್ಗೆ ಯೂಸ್ ಮಾಡಾಯಿತು. ಮೋಷನ್ ಆಫ್ ಎ ಮ್ಯಾನ್ ಆನ್ ದ ಗ್ರೌಂಡ್. ಮೋಷನ್ ಆಫ್ ಎ ಮ್ಯಾನ್ ಇನ್ ದ ಗ್ರೌಂಡ್. ಇವಾಗ ನಾನು ಏನಾದರೂ ಇಲ್ಲಿದ್ದೀನಿ, ಈ ಥರ ಮೂವ್ ಆಗಬೇಕಂದ್ರೆ ನಾನು ಏನು ಮಾಡ್ಬೇಕು? ಇಲ್ಲಿ ನೋಡಿ, ನಾನು ಮೂವ್ ಆಗ್ತಿದ್ದೀನಿ, ಮತ್ತೆ ಮೂವ್ ಆಗ್ತಿದ್ದೀನಿ. ಏನು ಮಾಡ್ತಿದ್ದೀನಿ? ಇಲ್ಲಿ ನನ್ನ ಕಾಲನ್ನ ಈ ಫ್ಲೋರ್ ಮೇಲೆ, ಈ ಗ್ರೌಂಡ್ ಮೇಲೆ ಎಕ್ಸರ್ಟ್ ಮಾಡ್ತಾ ಇದ್ದೀನಿ ಫೋರ್ಸ್ನ. ಆ ಗ್ರೌಂಡ್ ಸಹಿತ ಇನ್ ಸೇಮ್ ಮ್ಯಾಗ್ನಿಟ್ಯೂಡ್ ಜೊತೆ ಬಟ್ ಅಪೋಸಿಟ್ ಡೈರೆಕ್ಷನಲ್ಲಿ ನನ್ನ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡ್ತಿದೆ. ಸೊ ಆಕ್ಷನ್ ಏನಂತಂದರೆ, ನಾನು ಈ ಫ್ಲೋರ್ ಮೇಲೆ ಫೋರ್ಸ್ನ ಆ್ಯಕ್ಟ್ ಮಾಡೋದು, ಅದು ಆಕ್ಷನ್. ಆ ಫ್ಲೋರ್ ಸಹಿತ ನನ್ನ ಕಾಲ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ, ಅದು ರಿಯಾಕ್ಷನ್. ಸೊ ಈ ಆಕ್ಷನ್ ಮತ್ತು ರಿಯಾಕ್ಷನ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಎ ಪೇರ್. ಆಲ್ಸೋ ಡು ನಾಟ್ ಆಕ್ಟ್ ಆನ್ ಎ ಸೇಮ್ ಬಾಡಿ ಬಟ್ ಆಕ್ಟ್ಸ್ ಆನ್ ಟೂ ಬಾಡೀಸ್. ಓಕೆ, ನಾವು ಮೋಷನ್ ಆಫ್ ಎ ಬಾಟ್ ಇದು ಆಲ್ರೆಡಿ ಆಯಿತು. ಕ್ಯಾಚಿಂಗ್ ಎ ಬಾಲ್. ಕ್ಯಾಚಿಂಗ್ ಎ ಬಾಲ್. ಸೊ ಇಲ್ಲೂ ಸಹಿತ ಈ ಬಾಲ್ನ ಕ್ಯಾಚ್ ಮಾಡೋದು ಆ್ಯಕ್ಷನ್ ಆದರೆ, ಈ ಥರ ಯೂಸ್ ಮಾಡ್ತೀವಲ್ಲ, ಈ ಥರ ಯೂಸ್ ಮಾಡ್ಕೊಂಡಾಗ ಈ ಕ್ಯಾಚ್ ಮಾಡೋದು ಆ್ಯಕ್ಷನ್ ಆದರೆ, ಅದನ್ನು ನಮ್ಮ ಈ ಕೈ ಮೇಲೆ ಫೋರ್ಸ್ ಆ್ಯಕ್ಟ್ ಆಗುತ್ತಲ್ಲ, ಅದೇ ನಾವು ರಿಯಾಕ್ಷನ್ ಅಂತ ಕರಿತೀವಿ. ಆ್ಯಕ್ಷನ್ ಮತ್ತು ರಿಯಾಕ್ಷನ್. ಗಾಟ್ ಇಟ್? ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ಎಕ್ಸಾಂಪಲ್ಸ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಗಾಟ್ ಇಟ್? ನಾವು ನೆಕ್ಸ್ಟ್ ಒನ್. ನೆಕ್ಸ್ಟ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂದ್ರೇನು? ಸೊ ಫಸ್ಟ್ ಆಫ್ ಆಲ್ ಜಸ್ಟ್ ರೀಕಾಲ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ, ರೀಕಾಲ್ ಮಾಡೋಣ. ಫಸ್ಟ್ ಮೊಮೆಂಟಮ್. ಮೊಮೆಂಟಮ್ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು? P ಈಕ್ವಲ್ಸ್ ಟು M ಇಂಟು V. ರೈಟ್. ನೆಕ್ಸ್ಟ್, ಚೇಂಜ್ ಇನ್ ಮೊಮೆಂಟಮ್ ಡೆಲ್ಟಾ M ಇಂಟು V. ಸಪೋಸ್ ಇಫ್ M ಇಸ್ ಕಾನ್ಸ್ಟೆಂಟ್, ಅವಾಗ ಏನಾಗುತ್ತೆ? ಡೆಲ್ಟಾ P ಈಕ್ವಲ್ಸ್ ಟು M ಇಂಟು ಡೆಲ್ಟಾ V. ಇದನ್ನು ನಾವು ಯಾವ ಥರ ಬರೀತೀವಿ? ಡೆಲ್ಟಾ P ಈಕ್ವಲ್ಸ್ ಟು M V ಮೈನಸ್ U. ಇಲ್ಲಿ ಡೆಲ್ಟಾ P ಅಂದ್ರೆ ಚೇಂಜ್ ಇನ್ ಮೊಮೆಂಟಮ್, M ಅಂದ್ರೆ ಮಾಸ್ ಆಫ್ ದ ಬಾಡಿ, V ಅಂದ್ರೆ ಫೈನಲ್ ವೆಲಾಸಿಟಿ ಆಫ್ ಅ ಬಾಡಿ, ಅಂಡ್ U ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬಾಡಿ. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ M is equal to V minus U divided by T. ಓಕೆ, ಇದನ್ನು ಕಲ್ತಿದ್ವಿ. ಇದನ್ನೇ ಡೆಲ್ಟಾ P divided by ಡೆಲ್ಟಾ T ಈಕ್ವಲ್ಸ್ ಟು M ಇಂಟು A. ಇದು ಆಕ್ಸಲರೇಷನ್ ಅಂತ ಕರಿತಿದ್ವಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಓಕೆ, ಸೊ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಏನು ಹೇಳುತ್ತಂದ್ರೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಫೋರ್ಸ್. ಓಕೆ, ಇನ್ ದ ಸೇಮ್ ಡೈರೆಕ್ಷನ್. ಸೊ ಅವಾಗ ಏನಾಗುತ್ತೆ? F ಈಕ್ವಲ್ಸ್ ಟು ma. ಇದು ನ್ಯೂಟನ್ಸ್ ಸೆಕೆಂಡ್ ಲಾ ಇಂದ ನಾವು ಪಡ್ಕೊಂಡಿರೋ ಫೈನಲ್ ಎಕ್ಸ್ಪ್ರೆಷನ್. ಸೊ ಈ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿಕೊಂಡು ನೋಡಿ,
ಸೇಮ್ ಪ್ರೊಸೀಜರ್ ಯೂಸ್ ಮಾಡ್ಕೋತಿದ್ದೀನಿ. ಓಕೆ, ನಾವು ಇದು ಬಾಡಿ ಎ ಅನ್ಕೊಳ್ಳೋಣ. ಸೊ ಇಲ್ಲಿ ಮಾಸ್ ಆಫ್ ಬಾಡಿ ಎ, ಓಕೆ, ಮಾಸ್ ಆಫ್ ಬಾಡಿ ಎ, ದಿಸ್ ಇಸ್ ಮಾಸ್ ಆಫ್ ಬಾಡಿ ಬಿ. ನೆಕ್ಸ್ಟ್, this is initial velocity UA, this is initial velocity of body B. ಅರ್ಥ ಆಗ್ತಿದೆನಾ? ನೆಕ್ಸ್ಟ್, ಇದು ಬಾಡಿ ಬಿ ಬಿಫೋರ್ ಕೊಲಿಷನ್, ಅದು ಒಂದಕ್ಕೊಂದು ಟಚ್ ಆಗೋದಕ್ಕಿಂತ ಮೊದಲು. ಬಿಫೋರ್ collision. ಓಕೆ, ಇದು ಬಿಫೋರ್ ಕೊಲಿಷನ್ ಆಯಿತು. ನೆಕ್ಸ್ಟ್ ಸ್ಲೈಡ್ ಯೂಸ್ ಮಾಡ್ತೀನಿ. if UA is greater than UB, UA is greater than UB ಅಂತಂದ್ರೆ ಈ ಬಾಡಿ ವೆಲಾಸಿಟಿ ಏನಿದೆಯಲ್ಲ, ಇನಿಷಿಯಲ್ ವೆಲಾಸಿಟಿ ಈಸ್ ಗ್ರೇಟರ್ ದ್ಯಾನ್ ಯು ಬಿ. ಇಲ್ಲೇ ಬರಿತೀನಿ, ಯು ಎ ಈಸ್ ಗ್ರೇಟರ್ ದ್ಯಾನ್ ಯು ಬಿ. ಓಕೆ, ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು 10 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರುತ್ತೆ, ಇದು 5 ಮೀಟರ್ ಪರ್ ಸೆಕೆಂಡ್ ಹೋಗುತ್ತೆ. ಸೊ ಸಪೋಸ್ ಇಲ್ಲಿ ಇನಿಷಿಯಲ್ ಕೇಸ್ ತೊಗೊಳ್ಳೋಣ, 5 ಮೀಟರ್ ಪರ್ ಸೆಕೆಂಡ್ 5 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದ್ರೆ ಕೊಲಿಷನ್ ಆಗುತ್ತಾ? ಆಗಲ್ಲ. ಓಕೆ, ಅದೇ ಈ ವೆಲಾಸಿಟಿ, ಈ ಬಾಡಿ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್, ಈ ಬಾಡಿ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್ ಇದೆ ಅನ್ಕೊಳ್ಳೋಣ. ಇದು ಸ್ಪೀಡಾಗಿ ಮುಂದೆ ಹೋಗ್ಬಿಡುತ್ತಾ, ಇದು ನಿಧಾನ ಹಿಂದೆ ಬರುತ್ತಾ, ಆವಾಗಲೂ ಕೊಲಿಷನ್ ಪಾಸಿಬಿಲಿಟಿ ಇಲ್ಲ. ಸಪೋಸ್ ಇದು 10 ಮೀಟರ್ ಪರ್ ಸೆಕೆಂಡ್ ಇದ್ದು ಇದು 5 ಮೀಟರ್ ಪರ್ ಸೆಕೆಂಡ್ ಇದ್ರೆ ಡೆಫಿನೆಟ್ಲಿ ಇದು ಸ್ಪೀಡಾಗಿ ಬಂದು ಇದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿನೇ ನಾವು ಕೊಲಿಷನ್ ಅಂತ ಕರಿತೀವಿ ಫಿಸಿಕ್ಸಲ್ಲಿ. ಓಕೆ, ಸೊ ಇಲ್ಲಿ ಇಫ್ ಯು ಈಸ್ ಗ್ರೇಟರ್ ದನ್ ಯು ಬಿ, ದೆನ್ after collision, ಏನಾಗುತ್ತೆ ನೋಡೋಣ. ಓಕೆ, ಇಲ್ಲೇ ಓಕೆ, ಇದು ಡ್ಯೂರಿಂಗ್ ಕೊಲಿಷನ್ ಆಯಿತು, ಇದು ಫ್ಲೋರಲ್. ಓಕೆ, ನಾವು ಇದು ಎ ಬಾಡಿ ಮತ್ತೆ ಇದು ಬಿ ಬಾಡಿ. ಸೊ ಮಾಸ್ ಆಫ್ ಬಾಡಿ ಎ ಎಮ್ ಎ, ಮಾಸ್ ಆಫ್ ಬಾಡಿ ಬಿ ಎಮ್ ಬಿ. ಓಕೆ, ಸೊ ದೆನ್ ಆಫ್ಟರ್ ಕೊಲಿಷನ್ ಅಂತಿದೆ. ಓಕೆ, ಇದು ಡ್ಯೂರಿಂಗ್ ಕೊಲಿಷನ್ ಮಾಡ್ತೀನಿ. ಡ್ಯೂರಿಂಗ್ ಕೊಲಿಷನ್, ದೆನ್ ಇಲ್ಲಿ ಆಫ್ಟರ್ ಕೊಲಿಷನ್. ಆಫ್ಟರ್ collision. ಆಫ್ಟರ್ ಕೊಲಿಷನ್ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ
VA, this is VB. Velocity, final velocity, VA and VB means final velocity of A and final velocity of the B. And this is A body and this is B body. So again it is same, mass of body A and mass of body B. Illi. So illi according to, okay, according to action and reaction ಪ್ರಕಾರ ನೋಡೋದಾದ್ರೆ ಫೋರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ಮಾಸ್ ಅಂಡ್ ವೆಲಾಸಿಟಿ ಇದೆ. ಮಾಸ್ ಅಂಡ್ ವೆಲಾಸಿಟಿ ಇದ್ರೆ ಏನಾಗುತ್ತೆ, ಯಾವ ಪ್ಯಾರಾಮೀಟರ್ ಇರುತ್ತೆ ನಮ್ಮ ಹತ್ರ, ಮೊಮೆಂಟಮ್ ಇರುತ್ತೆ. ಸೊ ಮೊಮೆಂಟಮ್ ಪ್ರಕಾರ ನೋಡಿದ್ರೆ ಈ ಫಸ್ಟ್ ಬಾಡಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ದ್ಯಾಟ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್, ಸ್ಟೆಪ್ ಬೈ ಸ್ಟೆಪ್ ಬರೆಯೋಣ, ಬಾಡಿ ಎ, ಓಕೆ, ಬಾಡಿ ಎ ಆಫ್ಟರ್ ಕೊಲಿಜನ್ ಬಗ್ಗೆ ಮಾತಾಡ್ತಿರೋದು. ಓಕೆ, ಆಫ್ಟರ್ ಕೊಲಿಜನ್ ಏನಾಗುತ್ತೆ ಇಲ್ಲಿ, ಸೊ ಮೊಮೆಂಟಮ್ ಚೇಂಜ್ ಆಗುತ್ತೆ ತಾನೆ. ಸೊ ಫಸ್ಟ್ ಇಲ್ಲಿ ಏನಾಗುತ್ತೆ, ನಾರ್ಮಲ್ ಆಗಿ P is equal to mv ಅಥವಾ ಮಾಸ್ ಇಂಟು ವೆಲಾಸಿಟಿ ಆಗಿರುತ್ತೆ. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಏನಾಗಿರುತ್ತೆ, ಇನಿಷಿಯಲ್ ಮೊಮೆಂಟಮ್ ಏನಾಗಿರುತ್ತೆ, PI is equal to MUA. ಸೊ ಆಫ್ಟರ್ ಕೊಲಿಜನ್ ಏನಾಗಿರುತ್ತೆ, ಫೈನಲ್ ವೆಲಾಸಿಟಿ, ಸಾರಿ ಫೈನಲ್ ಮೊಮೆಂಟಮ್ ಈಸ್ ಮಾಸ್ ಆಫ್ A, ಮಾಸ್ ಆಫ್ A, VA. Okay, so this is with respect to body A. So change in momentum ಯಾವ ತರ ಬರೀಬಹುದು, is given by PF minus PI, that is given by mass of A VA minus mass of A UA. so ಇದನ್ನೇ ಇಲ್ಲಿ A ಅಂತ ಬರೀತೀನಿ, change in momentum of A, that is given by mass of A VA minus UA. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ತಗೊಂಡ್ರೆ ಏನಾಗುತ್ತೆ, ಡೆಲ್ಟಾ ಪಿ ಎ ಡಿವೈಡೆಡ್ ಬೈ ಡೆಲ್ಟಾ ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾಗುತ್ತೆ, ವಿ ಎ ಮೈನಸ್ ಯು ಎ ಡಿವೈಡೆಡ್ ಬೈ ಟಿ ಆಗುತ್ತೆ. ಇದನ್ನ ಇಕ್ವೇಶನ್ 1 ಅಂತ ಅನ್ಕೋತೀನಿ. ಓಕೆ, ದಿಸ್ ಇಸ್ ಫಾರ್ ಬಾಡಿ ಎ. ಓಕೆ, ನೆಕ್ಸ್ಟ್ ಒನ್, ಸೊ ಇಲ್ಲಿ ಮತ್ತೊಂದು ಸತಿ ಬರೀತೇನೆ ಅಂದರೆ ಡಿ ಪಿ ಎ ಡಿವೈಡೆಡ್ ಬೈ ಅಥವಾ ಡೆಲ್ಟಾ ಪಿ ಎ ಡಿವೈಡೆಡ್ ಬೈ ಡೆಲ್ಟಾ ಟಿ, that is equal to mass of body A VA minus UA divided by time t. Okay, so ಇದನ್ನ ನಾನು force acting on B due to A, that is given by MA VA minus UA divided by T. Okay, so ಇಲ್ಲಿ ನೀವು ಕೇಳ್ಬೋದು, ಸರ್ FAB ಯಾಕೆ? F ಅಂದ್ರೆ ಫೋರ್ಸ್ ಆಕ್ಟಿಂಗ್ ಡ್ಯೂರಿಂಗ್ ಕೊಲಿಜನ್. ಓಕೆ, ಫೋರ್ಸ್ ಆಕ್ಟಿಂಗ್ ಆನ್ ಎ ಬಿ ಡ್ಯೂ ಟು ಬಾಡಿ ಎ ಅಂತ. ಸೊ ಇದು ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಇಕ್ವೇಶನ್, ಐ ಮೀನ್ ಫಾರ್ ದ ಬಾಡಿ ಬಿ, for body B, initial momentum ಏನಾಗಿರುತ್ತೆ, MB UB, final momentum MB VB. change in momentum of body B will be PF final momentum minus initial momentum. So delta PB that will be MB common ಆಗಿ ತಗೊಂಡ್ರೆ VB minus UB. rate of change of momentum ತಗೊಂಡ್ರೆ delta P divided by delta T equals to MB VB minus UB divided by T. So according to Newton's second law ಪ್ರಕಾರ ಮಾತಾಡೋದಾದ್ರೆ ಲೇನ್ ಬರಿಬಹುದು, ಸೆಕೆಂಡ್ ಇಕ್ವೇಶನ್ FBA ಅಂದ್ರೆ ಫೋರ್ಸ್ ಡ್ಯೂ ಟು ಬಿ ಆನ್ ಎ. ಫಸ್ಟ್ ಏನು ಮಾಡಿದ್ವಿ, ಫೋರ್ಸ್ ಆನ್ ಎ ಬಿ ಡ್ಯೂ ಟು ಎ.
ಇವಾಗ ಫೋರ್ಸ್ ಆನ್ ಎ ಡ್ಯೂ ಟು ಬಿ ಅಂತ. ಓಕೆ, ಸೊ ಇಲ್ಲಿ ನೋಡಿ ಫೋರ್ಸ್, ಓಕೆ, ಡ್ಯೂ ಟು ಬಿ ಆನ್ ಎ, ಇದು ಫೋರ್ಸ್ ಆಫ್ ಎ, ಓಕೆ, ಫೋರ್ಸ್ ಆಫ್ ಎ ಆನ್ ಬಿ ಅಂತ. ಸಿಂಪಲ್. ಸೊ ದ್ಯಾಟ್ ವಿಲ್ ಬಿ ಗಿವೆನ್ ಬೈ MB VB minus UB divided by T. Equation 2. Okay. Now, ಇವಾಗ ನೋಡಿ, according to Newton's third law, ಅದೇನು ಹೇಳುತ್ತೆ, FAB ಈಕ್ವಲ್ಸ್ ಟು ಮೈನಸ್ FBA ಅಂತ. ಯಾಕೆ ಈ ಥರ? ಟು ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗಿದೆ, ಓಕೆ, ಈಕ್ವಲ್ ಸೈನ್ ಇದೆ, ಬಟ್ ಇಲ್ಲಿ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ಅಪೋಸಿಟ್ ಡೈರೆಕ್ಷನ್. ಯಾಕೆಂದರೆ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ದರ್ ಫೋರ್ ಐ ಕ್ಯಾನ್ ರೈಟ್ FAB. ಸೊ ಈ ಕಡೆ ಬರೀತೀನಿ ಇನ್ನೊಂದು ಸ್ಲೈಡಲ್ಲಿ, FAB that equals to minus FBA. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬೈ ಇಕ್ವೇಶನ್ 1 MA VB minus with respect to A VA minus UA divided by T, that equals to MB VB minus UB divided by T. ನೀವು ನೋಡ್ಬೋದು ಈ ಟಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಮಿಕ್ಕಿದ್ದು MA, ಓಪನ್ ದ ಬ್ರಾಕೆಟ್, VA ಮೈನಸ್ MA ಮತ್ತೆ UA. ಬಟ್ ಇಲ್ಲಿ ಇನ್ಸೈಡ್ ಬ್ರಾಕೆಟ್ ಏನಾಗಿರಬೇಕು? ಮೈನಸ್ ಸೈನ್ ಆಗಿರಬೇಕು. ಯಾಕೆ ಇಲ್ಲಿ ಮೈನಸ್ ಮಲ್ಟಿಪ್ಲಿಕೇಶನ್ ಇದೆ. that is equals to minus MB VB plus minus into minus, ಇಲ್ಲಿ minus ಇದೆ, ಇಲ್ಲಿ minus ಇದೆ, plus MB UB. ಇಲ್ಲಿ ಇನಿಷಿಯಲ್ ವೆಲಾಸಿಟಿನ ಒಂದು ಸೈಡ್ ತರೋಣ, ಫೈನಲ್ ವೆಲಾಸಿಟಿ ಇನ್ನೊಂದು ಸೈಡ್ ತೊಗೊಂಡೋಗೋಣ. ಸೊ ಇಲ್ಲಿ ನಾನು ರೀಅರೇಂಜ್ ಮಾಡೋಣ. MB UB ಇದನ್ನು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. MA UA that equals to MA VA plus MB VB. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಫೈನಲ್ ಎಕ್ಸ್ಪ್ರೆಷನ್ MA UA plus MB UB that is equal to MA VA plus MB VB. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಓಕೆ, ಇದು ಮೊಮೆಂಟಮ್ ತಾನೆ. ಮೊಮೆಂಟ್ ಆಫ್ ನೋಡಿ ಕೆಳಗಡೆ ಲೈಟಾಗಿ ಬರೀತೀನಿ. moment of A initial, okay, plus initial moment of body B, idu moment of final body A, moment of final body B. Nodi, so here I can say initial moment of both A and B bodies and the final moment of body A and B same agide. So illi simple agi helodadre initial momentum equals to final momentum. ಇದು ಕಾನ್ಸೆಪ್ಟ್. ಸೊ ಏನು ಹೇಳುತ್ತೆ ನಮಗೆ? ಫೈನಲ್ ಆಗಿ ಇನಿಷಿಯಲ್ ಮೊಮೆಂಟಮ್, ಅಕ್ಷರ ಸ್ವಲ್ಪ ದಪ್ಪ ಆಯಿತು, ಇನಿಷಿಯಲ್ momentum that equals to final momentum.
ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಂಡೀಷನ್ ಇದೆ, ಅನ್ಲೆಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆನ್ ಇಟ್. ಇಲ್ಲಿ ಫೋರ್ಸ್ ಈಸ್ 0 ಇದೆ, ಕಂಡೀಷನ್ ಎಕ್ಸ್ಟರ್ನಲ್ ಫೋರ್ಸ್ 0 ಇದೆ. ಎಕ್ಸ್ಟರ್ನಲ್ ಫೋರ್ಸ್ 0 ಆಗಿದ್ರೆ ಈ ಸ್ಟೇಟ್ಮೆಂಟ್ ವ್ಯಾಲಿಡ್ ಇದೆ. ಇದನ್ನು ನಾವು ಕನ್ಸರ್ವೇಷನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳ್ತೀವಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಅದು ಸ್ಟೇಟ್ಮೆಂಟಲ್ಲಿ ಯಾವ ಥರ ಹೇಳ್ತಾರೆ? ಸ್ಟೇಟ್ಮೆಂಟಲ್ಲಿ, ಓಕೆ, ಸ್ಟೇಟ್ಮೆಂಟಲ್ಲಿ ಕೇಳ್ತಾರೆ ಸಮ್ಟೈಮ್ಸ್. ಓಕೆ, ಅದನ್ನ ಯಾವ ಥರ ಬರೀಬೇಕು? The initial momentum and final momentum of the system systems are equal provided external force is 0. external force is 0. ಇನ್ನೊಂದು ಥರ ಹೇಳ್ಬೋದು, ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಇನ್ನೊಂದು ಥರನೇ ಹೇಳ್ಬೋದು. ದ ಮೊಮೆಂಟಮ್ ಆಫ್ ಎ ಬಾಡಿ ಬಿಫೋರ್ ಕೊಲಿಜನ್ ಆ್ಯಂಡ್ ಆಫ್ಟರ್ ಕೊಲಿಜನ್ ಈಸ್ ಸೇಮ್ ಅಂತಲೂ ಹೇಳ್ಬೋದು. ಓಕೆ, ಬಟ್ ಇಲ್ಲಿ ಇಷ್ಟು ಸಾಕು. ಓಕೆ, ಸೊ ಇದು ಒಂದ್ಸತಿ ನೋಡ್ಕೊಳ್ಳಿ. ಡೆಫಿನೇಷನ್, ಬಾಡಿ ಬಿ, ಬಾಡಿ ಎ, ಡೆರಿವೇಷನ್ ಪಾರ್ಟ್ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಇವತ್ತು ಏನೇನು ಓದಿದ್ದೀವಿ? ಫಸ್ಟ್ಗೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆ್ಯಂಡ್ ಎಕ್ಸಾಂಪಲ್ಸ್ ನೋಡಿ ತಾನೆ ಹೋಮ್ವರ್ಕ್. ಸ್ಟೇಟ್ ದ ಯೂಸ್ಫುಲ್ನೆಸ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ. ಏನು ಯೂಸ್ ಅಂತ ಬರಿಬೇಕು ನೀವು. ನೆಕ್ಸ್ಟ್ ಸ್ಟೇಟ್ ನ್ಯೂಟನ್ಸ್ ಥರ್ಡ್ ಲಾ. ನೆಕ್ಸ್ಟ್ ಒನ್, state and explain the action and reaction by giving example. Yes, two examples. Next, name and state action and reaction in the following. ಇದರಲ್ಲಿ ಆಕ್ಷನ್ ಯಾವುದು, ರಿಯಾಕ್ಷನ್ ಯಾವುದು? ಇಲ್ಲಿ ಎಕ್ಸಾಂಪಲ್ ನೋಡಿ, ಫೈರಿಂಗ್ ಎ ಬುಲೆಟ್ ಫ್ರಮ್ ಗನ್. ಇಲ್ಲಿ ಆಕ್ಷನ್ ಯಾವುದು, ರಿಯಾಕ್ಷನ್ ಯಾವುದು? ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿ. ಬುಲೆಟ್, ಫೈರಿಂಗ್ ಎ ಬುಲೆಟ್ ಈಸ್ ಆಕ್ಷನ್. ಓಕೆ, ರಿಟರ್ನ್ ಆಗುತ್ತಲ್ಲ ಗನ್, ಹಿಂದೆ ಬರುತ್ತಲ್ಲ, ಅದು ರಿಯಾಕ್ಷನ್. ಈ ಥರ ಐಡೆಂಟಿಫೈ ಮಾಡಬೇಕು. ನೇಮ್ ಆ್ಯಂಡ್ ಸ್ಟೇಟ್ ದ ಆಕ್ಷನ್ ಆ್ಯಂಡ್ ರಿಯಾಕ್ಷನ್. ಈ ಥರ ಫೈರಿಂಗ್ ಎ ಬುಲೆಟ್ ಫ್ರಮ್ ಗನ್ ಈಸ್ ಆಕ್ಷನ್ ಆ್ಯಂಡ್ ದ ಮೋಷನ್ ಆಫ್ ಎ ಗನ್ ಆಫ್ಟರ್ ಫೈರಿಂಗ್ ಈಸ್ ಬ್ಯಾಕ್ವರ್ಡ್, ದಟ್ ಈಸ್ ಎ ರಿಯಾಕ್ಷನ್. ಎಕ್ಸಾಂಪಲ್ ಹೇಳ್ತಿದ್ದೀನಿ. ಅದೇ ರೀತಿ ಹ್ಯಾಮರಿಂಗ್ ನೇಲ್. ಸೆಕೆಂಡ್ ಒನ್, ಎ ಬುಕ್ ಲೈಯಿಂಗ್ ಆನ್ ಅ ಟೇಬಲ್. ಫೋರ್ತ್ ಒನ್, ಎ ಮೂವಿಂಗ್ ರಾಕೆಟ್. A person walking on the floor, a moving train colliding with a stationary train. ಸೊ ಇದರಲ್ಲಿ ಯಾವುದು ಆ್ಯಕ್ಷನ್ ಮತ್ತು ಯಾವುದು ರಿಯಾಕ್ಷನ್ ಅನ್ನೋದು ಐಡೆಂಟಿಫೈ ಮಾಡಿ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಚಾಪ್ಟರ್ನ ಎಂಟೈರ್ ಥಿಯರಿ ಪಾರ್ಟ್. ಓಕೆ, ಸೊ 4 ಲೆಕ್ಚರ್ಸ್ ಇದೆ, 1 by 1 ಎಲ್ಲ ಕಂಪ್ಲೀಟ್ ಮಾಡಿ. ಸೊ ನೆಕ್ಸ್ಟ್ 2 ವೀಡಿಯೋಸ್ದಲ್ಲಿ ನಿಮಗೆ ನ್ಯೂಮರಿಕಲ್ಸ್ನ ಈ ಚಾಪ್ಟರ್ ಮೇಲೆ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೇನೆ. ಸೊ ಅಂಟಿಲ್, take care, bye bye.